ಎಂತ ನೋಡ್ತಿದ್ದಾರೆ ಗೊತ್ತಾ? ಚಕನ ನೋಡ್ತಿದ್ದಾರೆ. ನನಗೆ ಎಷ್ಟು ಅಂದರೆ ಅಂತ ಅನಿಸ್ತದೆ, ಪರಿಮಳ ಅನಿಸ್ತದೆ. ಅವನು ಕರ್ಕೊಂಡು ತೋಟಕ್ಕೆ ಬಂದಿದ್ದೇನೆ ನಾನು. ಅವನಿಗೆ ಮನೆಯಲ್ಲಿ ತಪ್ಪಿ ಓಡಿಸ್ಕೊಂಡು ಹೊಡಿತಾಳೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಜನವರಿ 21ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜನವರಿ 21ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ದನಗಳನ್ನು ಹೊರಗಡೆ ಕರ್ಕೊಂಡು ಬಂದು ಕಟ್ಟಿದ್ವಿ. ಮಗಳು ಅಲ್ಲಿದ್ದಾಳೆ, ಪುಟ್ಟ ಗೌರಿ. ಕೊಂಬು ಭಾರಿ ತುರಿಸ್ತದೆ ಅನಿಸ್ತದೆ, ಅದಕ್ಕೆ ಮರಕ್ಕೆ ಕುಟ್ತಾ ಇದ್ದಾಳೆ. ಚಿಂಕಿ ಹೋಗುದು ಕೂರ್ಲಿಕ್ಕೆ ಬಂದದಲ್ಲ, ಬಜಾವ್ ಆಗಿದೆ ನಮಗೆ 2 ಕಟ್ಟ. ಬೆಳಗ್ಗೆನೆ ಅಪ್ಪ ರಾಶಿ ಮಾಡಿದರು, ನಾನು ಗಣಿ ಕಟ್ಟಿ ನಾನು ಕಟ್ಟಿದ್ದೆ, ಇವ್ರು ತಗೊಂಡು ಬಂದರು. ಹಾಗೆ ಈಗ ಇವನು ಬಜಾವ್ ಮಾಡ್ಲಿಕ್ಕೆ ಬರ್ತಾಳೆ ಅಂತ ನೋಡು. ನನಗೆ ಸ್ವಲ್ಪ ಆಗಬೇಕು ಈಗ ಹಟ್ಟಿಗೆ ಆಗಲಿಕ್ಕೆ, ಅದನ್ನು ಸ್ಟಾಕ್ ಮಾಡುವ ಅಂತ ಬಜಾವ್ ರಾಶಿ ಮಾಡಿದ್ದೇನೆ. ನನಗೆ ಯಾರಿಗೆ ಅಂದರೆ ಚಿಕ್ಕ ಗೌರಿ ಇದ್ದಾಳಲ್ಲ, ಅವಳಿಗೆ ಹಾಕುವಷ್ಟು ಬೇಕಾಗೋದು. ಹಾಗೆ ನಿನ್ನೆದು ಸ್ವಲ್ಪ ಇತ್ತು ಗೋಣಿಯಲ್ಲಿ, ಅದನ್ನು ಹಾಕಿದೆ. ಅದು ಮಂಗಳಗೌರಿಗೆ ಸಾಕಲ್ಲ. ಈಗ ಸ್ವಲ್ಪ ನಮ್ಮ ಮನೆ ಹತ್ರನೇ ರಾಶಿ ಮಾಡಿದೆ. ಆಬ್ವಿಯಸ್ಲಿ ನನ್ನ ಬಾಡಿಗಾರ್ಡ್ ಟಿಂಕಿ ಇದ್ದಾನೆ. ಟಿಂಕಿ, ಇನ್ನು ನೀನು ಸಹ ಸ್ವಲ್ಪ ಸ್ವಲ್ಪ ರಾಶಿ ಮಾಡಬೇಕಾ? ಆಗದಾ? ಟಿಂಕಿಗೆ ಕನ್ನಡ ಸಹ ಬರ್ತದೆ, ಆದರೆ ನಾನು ವ್ಲಾಗಲ್ಲಿ ಕನ್ನಡ ಮಾತಾಡ್ತೇನೆ, ಮಾಮೂಲಿಯಾಗಿ ನಮ್ಮ ಭಾಷೆ ಮಾತಾಡೋದು. ಪಾಪ ಟಿಂಕಿ. ಶಂಪು ಜಂಪು. ಇಲ್ಲಿ ಒಂದು ಮರ ನೋಡಿ, ಹಳದಿ ಹಳದಿ ಹೂ ಕಾಣ್ತದಲ್ಲ, ಇದು ಮಾವಿನ ಮರ. ನಾನು ದನಗಳ ಹತ್ರ ಬಂದಿದ್ದೆ. ಇಲ್ಲಿ ಒಂದು ಮರ ಇಲ್ಲಿ ಉಂಟಾಯ್ತಾ, ಇದರಲ್ಲಿ ಇಷ್ಟು ವರ್ಷ ತನಕ ಹೂ ಹೋಗಿರಲಿಲ್ಲ. ಈ ವರ್ಷ ಹೂ ಹೋಗಿದೆ. ಇಲ್ಲಿಂದ ಕಾಣೋದಿಲ್ಲ ನನಗೆ, ಒಂದು ಸುಮಾರು ಕಡೆ ಹೂ ಹೊದ್ದು ಕಾಣ್ತಾ ಉಂಟು ಇದರಲ್ಲಿ. ನಾನು ದನಗಳನ್ನು ಬದಲಿಸಲಿಕ್ಕೆ ಬಂದಿದ್ದೆ. ಅವರನ್ನು ಬದಲಿಸಿ ಒಂದು ಕಡೆ ಹೋಗಿ ನೋಡಿದೆ, ಅಲ್ಲಿ ಮಾವಿನ ಮರ ಒಂದುಂಟು ದೊಡ್ಡದು. ಅದರಲ್ಲಿ ವರ್ಷ ಸಹ ಹೂ ಹೋಗುವುದಿಲ್ಲ. ಅಂದರೆ ಸುಮಾರು ಸಲ ನಾವು ಅಲ್ಲಿಂದ ತರಗೆಲೆಯೆಲ್ಲ ಕಟ್ಟಿಕೊಂಡು ಬರ್ತಿದ್ವಿ, ಬಜೆ ಕೊಟ್ಕೊಂಡು ಬರ್ತಿದ್ದೆವು. ಹಾಗೆಲ್ಲ ಪ್ರತಿ ವರ್ಷ ನೋಡೋದು ಅದರಲ್ಲಿ ಹೋಗ್ತದೆ ಅಂತ. ಅದಕ್ಕೆ ಒಂದ್ಸಲ ಅಪ್ಪನ ಕೇಳಿದ್ದಕ್ಕೆ ಇಲ್ಲಿ ತನಕ ಹೂ ಹೋಗಲಿಲ್ಲ, ಇನ್ನು ಮಾವಿನ ಹಣ್ಣು ಎಲ್ಲಿಂದ ಅಂತ ಒಂದ್ಸಲ ಹೇಳಿದರು. ಇವಾಗ ದನಗಳನ್ನು ಕಟ್ಟಿದ್ದಕ್ಕೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡಬೇಕಾದ್ರೆ ಹೂ ಹೋಗಿದೆ. ಅಂದರೆ ಈ ವರ್ಷ ಉಂಟಲ್ಲ, ಸಾಧಾರಣ 1-2 ಗಿಡ ಬಾಕಿ ಇರ್ಬೋದು ಅಷ್ಟೇ ಮಾವಿನದಲ್ಲಿ ಹೂ ಹೋಗೋಕ್ಕೆ. ಆಲ್ಮೋಸ್ಟ್ ಎಲ್ಲದರಲ್ಲಿ ಹೂ ಆಗಿದೆ. ಹಾಗೆ ಏನೋ ಒಂಥರ ಸ್ಪೆಷಲ್ ವರ್ಷ ಅಂತ ಹೇಳ್ಬೋದು ನಮಗೆ, ನಮ್ಮ ಊರಿಗೆ. ಸಾಧಾರಣ ಆಗದ್ದು ಮಾವಿನ ಮರದಲ್ಲೆಲ್ಲ ಹೂ ಹೋಗಿದೆ. ಇನ್ನೊಂದು ನಮ್ಮ ಮನೆ ಹತ್ತಿರ ಮಾವಿನ ಮರ ಉಂಟು, ಅದರಲ್ಲಿ ಇಲ್ಲಿ ತನಕ ಹೂ ಹೋಗಲಿಲ್ಲ. ನಾನು ಅದರಲ್ಲಿ ಸಾಕ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ. ಯಾಕಂದರೆ ಒಂದು ವರ್ಷ ಪುಚ್ಚಕ್ಕನಿಗೆ ಅದರಲ್ಲಿ ಮಾವಿನ ಹಣ್ಣು ಸಿಕ್ಕಿದೆ ಅಂತ ಅವಳು ಹೇಳ್ತಾಳೆ. ಅಪ್ಪನ ಹತ್ರ ಕೇಳಿದರೆ ಅಪ್ಪನ ನೋಡಲಿಲ್ಲ ಅಂತ ಇಲ್ಲಿ ತನಕ. ಅದು ಇಲ್ಲಿ ಒಂದು ದೊಡ್ಡ ಮರ ಉಂಟು, ಅದರಲ್ಲಿ ಆದರೆ ಏನೋ ಒಂದು ಮಿರಾಕಲ್ ಅಂತ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಹೂ ಹೋಗ್ಬೋದು, ಇನ್ನೂ ಕೂಡ ಟೈಮ್ ಉಂಟು ಅಂತ ನೋಡುವ. ನೋಡಿ, ಮೊನ್ನೆ ತಂದ ಹುಲ್ಲನ್ನು ಕ್ಲೀನ್ ಮಾಡಿ ಚಾಪೆ ಹೆಣಿಲಿಕ್ಕೆ ರೆಡಿ ಮಾಡಿದ್ದಾರೆ. ಇಷ್ಟು ಚಿಕ್ಕ ಚಾಪೆ ಆಗ್ಬೋದು ಇದು. ಮೊನ್ನೆ ನಾನು ಸಹ ಕ್ಲೀನ್ ಮಾಡಲಿಕ್ಕೆ ಹೋಗಿದ್ದೆ. ಅದರ ಕೆಳಗಡೆ ಉಂಟಲ್ಲ ಒಂದು ಲೇಯರ್ ಇರ್ತದೆ, ಅದನ್ನು ತೆಗೆಯೋದು, ಮತ್ತು ಅದರ ಹೂ ಮೇಲೆ ಇರ್ತದೆ ಅದನ್ನು ಸಹ ಕಟ್ ಮಾಡಿ ಚೆಂದ ಮಾಡಿ ಜೋಡಿಸಿಟ್ಟಿದ್ದಾರೆ. ಇನ್ನು ಹೆಣಿಯುವುದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ವರ್ಕ್. ಅಪ್ಪ ನೋಡಿ, ಯಾವ್ದು ದೊಡ್ಡ ಸೈಜ್ ಉಂಟು, ಯಾವ್ದು ಚಿಕ್ಕ ಸೈಜ್ ಉಂಟು ಅಂತೇಳಿ ಬೇರೆ ಬೇರೆ ಸೈಜ್ ಮಾಡಿ ಇಡ್ತಾ ಇದ್ದಾರೆ ಇವಾಗ.
ಊಟಕ್ಕೆ ಬದನೆ ಸಾಂಬಾರು, ಗುಳ್ಳ ಬದನೆ, ಮಜ್ಜಿಗೆ ಇಷ್ಟೇ ಇವತ್ತು. ಮಧ್ಯಾಹ್ನ ಭೋಜನಕ್ಕೆ ಅಪ್ಪ ಸಹ ಊಟ ಮಾಡ್ತಿದ್ದಾರೆ. ಇದೊಂದು ಕತ್ತಿ ನೋಡಿ, ಈ ಕತ್ತಿಯಲ್ಲಿ ನಾನು ಹುಲ್ಲು ಇರಿಬೇಕಂತೆ, ಇದರದ್ದು ತುದಿಯೇ ಇಲ್ಲ ಈ ಕತ್ತಿಗೆ. ಅಂದರೆ ನನಗೆ ತುಂಬ ಕಷ್ಟ ಆಗೋದಾಯ್ತು ಈ ಕತ್ತಿಯಲ್ಲಿ ಹುಲ್ಲು ಇರಲಿಕ್ಕೆ. ಆದರೆ ಅಪ್ಪ ಇದನ್ನು ಮಸ್ದು ಇಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಇವತ್ತು ಕೊಂಡೋಗೋದು. ನಾನು ಯಾವಾಗಲೂ ಅಪ್ಪನ ಹತ್ರ ಇತ್ತು, ಇವತ್ತು ಲಾಸ್ಟ್ ಅಪ್ಪ, ನನಗಾಗೋದಿಲ್ಲ ಈ ಕತ್ತಿಯಲ್ಲಿ ಹುಲ್ಲು ಇರಲಿಕ್ಕೆ ಅಂತ. ಅಂದರೆ ಇದು ಸ್ವಲ್ಪ ಬೆಂಡಿದ್ರೆ ಹುಲ್ಲು ಎಳೆದು ತಗೊಳ್ಳಿಕ್ಕೆ ಸುಲಭ, ಕಟ್ ಮಾಡ್ತಾ ಹೋಗುವಾಗೆ, ಹಿರಿತಾ ಹೋಗುವಾಗೆ ಎಳೆದು ತಗೊಳ್ಳಿಕ್ಕೆ ಆಗ್ತದೆ. ಇದರಲ್ಲಿ ಆಗೋದಿಲ್ಲ ಆಯಿತಾ, ಇದರಲ್ಲಿ ಗ್ರಿಪ್ಪೇ ಸಿಗೋದಿಲ್ಲ ಹುಲ್ಲು ಎಳೆದು ತಗೊಳ್ಳಿಕ್ಕೆ. ಅಂದರೆ ಹುಲ್ಲು ಹಿರಿದು ಯಾವ ಶೇಪಿಗೆ ಬಂದಿದೆ ಅಂತ ನೋಡಿ ಇದು ಕತ್ತಿ. ನಿಮ್ಮ ಮನೇಲಿ ಸಹ ಇಂಥ ಕತ್ತಿ ಉಂಟಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಅವನು ಕರ್ಕೊಂಡು ತೋಟಕ್ಕೆ ಬಂದಿದ್ದೇನೆ ನಾನು. ಅವನಿಗೆ ಮನೇಲಿ ತಪ್ಪಿ ಓಡಿಸ್ಕೊಂಡು ಹೊಡಿತಾಳೆ ಆಯಿತಾ. ಹಾಗೆ ಫಸ್ಟ್ ಟೈಮು ಅವ್ನು ತೋಟಕ್ಕೆ ಬಂದದಂದರೆ ನಾನೇ ಅವನು ನಿಂತ್ಕೊಂಡು ಕರ್ಕೊಂಡು ಬಂದದ್ದು. ಈಗ ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದೇನೆ. ಇಲ್ಲಿಂದ ಎಲ್ಲ ಕಾಣೆ ಆಗಲಿಲ್ಲರೆ ಸಾಕು, ಅಂದರೆ ಎಲ್ಲಾದರೂ ಹೋಗಿ ನೋಡೋದು. ನಮ್ಮ ನಂದಿ ಮತ್ತು ಶಂಭು ನೋಡಿ, ನಾನು ಹುಲ್ಲಿಯುವ ತನಕ ಕಾಯ್ತಾರಲ್ಲ, ಹಾಗೆ ಅಭ್ಯಾಸ ಆಗಲಿ ಅಂತ ಕರ್ಕೊಂಡು ಬಂದೆ. ಅವನಿಗೆ ಅಲ್ಲಿ ಓಡಿಸ್ಕೊಂಡು ಹೊಡಿತಾಳೆ ಅವಳು ತಪ್ಪಿ, ಭಾರಿ ಜೋರಿದ್ದಾಳೆ. ಕಜ್ಜು ಅವನಿಗೆ ಬೋರ್ ಆಗ್ತುಂಟು ತೋಟದಲ್ಲಿ, ಆಚಿಂದ ಈಚಿಂದ ಆಚೆ ಹೋಗ್ತಿದ್ದಾನೆ ಎಂತೆಂತ ಉಂಟು ಅಂತ. ಟಿಂಕಿ ಇದ್ದಾನಲ್ಲ, ಹಾಗೆ ಅವನನ್ನು ಫಾಲೋ ಮಾಡೋದು. ಅವ ಎಲ್ಲಿ ಹೋಗ್ತೇನೆ ಅಲ್ಲಿ ಸಹ ಹೋಗೋದು. ಕಜ್ಜು ಕಾಜು ಸಾಕಾಯ್ತು, ತುರ್ಕಂದು ಹೊಡಿದ. ಹುಲ್ಲು ಒಂದು ಕಟ್ಟಾಯಿತು, ಕಟ್ಟಿ ಸಾಯಿತು. ಈಗ ಮನೆಗೆ ಹೋಗೋದು. ನನ್ನ ಕಜ್ಜು ಇದ್ದಾನಲ್ಲ, ಅವನು ಎಲ್ಲ ಕಡೆ ಸುತ್ತಾ ಇದ್ದಾನೆ ಆಯಿತಾ. ಅವನಿಗೊಂದು ಇದು ಕೊಕ್ಕರೆ ಕಂಡಿದೆ ನೋಡಿ, ನಿಮಗೆ ಕಾಣ್ತುಂಟ. ನಾನು ಹುಲ್ಲಿರುವಾಗ ನನ್ನ ಹತ್ರನೇ ಬರೋದು ಈ ಕೊಕ್ಕರೆ, ಮಿಡತೆ ಎಂತಾದರೂ ಹಿಡಿಲಿಕ್ಕೆ. ಅದನ್ನು ಹಿಡಿಲಿಕ್ಕೆ ಓಡುದವ. ಈ ಕೊಕ್ಕರೆ ಎಲ್ಲೆಲ್ಲಿ ಹಾರಿ ಹೋಗಿ ನಿಲ್ತದೆ, ಅಲ್ಲೇ ಹೋಗಿ ನಿಲ್ಲೋದು. ಅದು ಎಲ್ಲಿ ಯಾವ ಮರದಲ್ಲಿ ಕೂತ್ಕೊಳ್ತದೆ ಅದನ್ನು ಹತ್ತಲಿಕ್ಕೆ ಟ್ರೈ ಮಾಡೋದು. ಈಗೆಲ್ಲ ಉಪದ್ರ ಮಾಡ್ತಿದ್ದೆ. ಈಗ ಎಲ್ಲಿದ್ದೇನೆ ಹುಡುಕ್ಬೇಕಷ್ಟೇ ನಾನು. ತೋಟದ ಸೈಡಿಗೊಂದು ಕಾಫಿದು ಗಿಡ ಉಂಟಾಯ್ತು. ಇದರಲ್ಲಿ ಹೂವು ಆಗಿದೆ. ಎಷ್ಟು ಹೂವು ಅರಳಿದೆ ಅಂತ ನೋಡಿ ಅಂತೆ, ಎಷ್ಟು ಹೂ ಉಂಟು ಅಂತ. ನನಗೆ ಇಡೀ ತೋಟವೇ ಪರಿಮಳ ಬರ್ತುಂಟು. ಫಸ್ಟಿಗೆ ಅಲ್ಲಿಂದ ಬರುವಾಗ ಫ್ಲ್ಯಾಶ್ ಆಗಲಿಲ್ಲ ಎಂತ ಹೀಗೆ ಪರಿಮಳ ಬರ್ತುಂಟು ಅಂತ. ಮತ್ತು ಇದ್ರ ಹತ್ರ ನೋಡುವಾಗ ಗೊತ್ತಾಯಿತು ಇದು ಇದರದ್ದೇ ಹೂ ಅಂತ. ಅಂದರೆ ಈ ಕಾಫಿ ಬೆಳೆಯೋರು ಇರ್ತಾರಲ್ಲ, ಅವರ ಮನೆ ಎಷ್ಟು ಪರಿಮಳ ಬರ್ಬೋದು ಹಾಗಾದರೆ. ಅಂದರೆ ಈ ಹೂ ಅರಳುವ ಸಮಯದಲ್ಲಿ ಅಲ್ವಾ. ನನಗೆ ಎಷ್ಟು ಅಂದರೆ ಅಂತ ಅನ್ನಿಸ್ತದೆ, ಪರಿಮಳ ಅನ್ನಿಸ್ತದೆ. ಯಾರಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಹೇಳಿ, ನಿಮಗೆ ಯಾವ ಥರ ಫೀಲ್ ಆಗ್ತದೆ ಅಂತ. ಅಂದರೆ ಇದು ಹೂ ಅರಳುವ ಟೈಮು ಒಂಥರ ಇಡೀ ತೋಟವೇ ಪರಿಮಳ ಬರ್ತುಂಟು. ಇದು ಒಂದು ಗಿಡಕ್ಕೆ ಅಲ್ಲಿ ಸುಮಾರಷ್ಟು ಗಿಡ ಇರ್ತದಲ್ಲ, ಹಾಕೊಳ್ಳಿ ಮಲ್ಲಿಗೆಯನ್ನು ಜೋಡಿಸಿ ಇಟ್ಟಾಗಿ ಕಾಣ್ತದೆ ಅಲ್ವಾ. ಪೂರ್ತಿ ಉಂಟು ನೋಡಿ ಅಂತೆ. ಇದು ಒಂದೇ ದಿವಸ ಅರಳುದ ಹೀಗೆ, ನನಗೆ ಗೊತ್ತೇ ಇರಲಿಲ್ಲ ಮರೆ. ನಾನು ಮೊನ್ನೆ ದನಗಳನ್ನು ಇಲ್ಲಿಂದ ಕರ್ಕೊಂಡು ಬಂದಿದ್ದೆ, ಆದರೆ ಆವಾಗ ಅರಳಿರಲಿಲ್ಲ. ಈಗ ನೋಡಿ ಬೆಳಿಗ್ಗೆ ಬರಬೇಕಿತ್ತು, ನನಗೆ ಚೆಂದ ಫೋಟೋ ಸಿಗ್ತಾಯಿತ್ತು. ಕೆಳಗೆಲ್ಲ ಹೂ ಉಂಟು. ಇದರಲ್ಲಿ ಕಾಫಿ ಆಗ್ಬೋದಾ? ನಂಗೆ ಇಲ್ಲಿ ತನಕ ಇದರಲ್ಲಿ ಕಾಫಿ ಆಗಲಿಲ್ಲ. ಮತ್ತೆಂತ ಅಂತೇಳಿದರೆ, ನಾನೊಂದು ಕಾಡಲ್ಲಿ ಗಿಡ ನೋಡ್ತೇನಲ್ಲ, ಸ್ವಲ್ಪ ದೂರದಲ್ಲಿ ಉಂಟು ನೋಡಿ, ಬಿಳಿ ಬಿಳಿ ಕಾಣ್ತದೆ. ಅಲ್ಲಿ ಸಹ ಹೂ ಹೋಗಿದೆ, ಸೇಮ್ ಹೂ ಅರಳಿದೆ ನೋಡಿ ಅಂತೆ. ಚೆಂದ ಉಂಟು. ಕಾಫಿ ಆಗ್ಬೋದಂತ ಹೇಳಿ ನನಗೆ ಕಮೆಂಟಲ್ಲಿ. ಈ ಗಿಡದಲ್ಲಿ ಆಗೋದೇ ಇಲ್ಲ ಇಲ್ಲಿ ತನಕ. ಅಲ್ಲಿ ಒಂದು ಕಾಡಲ್ಲಿ ಉಂಟು, ಅದರಲ್ಲಿ ಆಗ್ತದೆ. ಕಜ್ಜು ಸಿಕ್ಕಿದ ನಂದು, ಈಗೊಳ್ಳಿ ಇಲ್ಲಿದ್ದಾನೆ. ಕರಿ ಇದು ಕೇಳ್ತದೆ, ಹೋಗುವಾ ಮನೆಗೆ ಹೋಗುವಾ, ಬಾ ಎತ್ಕೊಳ್ತೇನೆ, ಬಾ ಕಾಜು. ಫೈನಲಿ ನನ್ನ ಕೈಗೆ ಇವಾಗ ಗುಂಡಣ್ಣ ಸಿಕ್ಕಿದ್ದೇನೆ. ಇನ್ನು ಕರ್ಕೊಂಡು ಸೀದಾ ಮನೆಯ ಅಂಗಳದಲ್ಲಿ ಇವನನ್ನು ಲ್ಯಾಂಡ್ ಮಾಡೋದು. ಕೈ ಬಾವಳೆ ಈಗೊಳ್ಳಿ. ಹೀಗೆ ಹೋಗೋದ್ರಿಂದಲೇ ಟರ್ಪಲ್ ತೂತಾಗೋದು. ಅಪ್ಪ ಮೊನ್ನೆಯಿಂದ ಬೈತಾ ಇದ್ದಾರೆ, ಸೋಲಾರ್ ಟರ್ಪಲ್ ಈ ಬೆಕ್ಕುಗಳಿಂದೆಲ್ಲ ತೂತಾಗ್ತಾ ಉಂಟು, ನೀನು ಬೆಕ್ಕುಗಳನ್ನೆಲ್ಲ ಕೊಂಡೋಗಿ ಹೊಳೆಯಲ್ಲಿ ಬಿಡಬೇಕು ಅಂತ. ಈ ಹೊಸ ಸ್ಟಾರ್ಟ್ ಮಾಡಿದರೆ ಮುಗೀತು ಈಗ. ಕಜ್ಜು ಅಯ್ಯೋ, ಎಲ್ಲ ಕಡೆ ಕ್ಯಾಟ್ ವಾಕ್ ಮಾಡ್ತಾ ಇದ್ದಾನೆ. ಒಂದು ಹೂವೆಲ್ಲ ತಾಗಿ ನೋಡಿ, ಅಲ್ಲಿ ಹಾಗೆಲ್ಲ ಹಿಡಿಲಿಕ್ಕೆಲ್ಲ ಹೋದರೆ ಉಂಟಲ್ಲ, ಈ ಬೆಕ್ಕೊಳ್ದು ಉಗುರು ತಾಗಿ ಅದು ತೂತಾಗ್ತದೆ. ಮತ್ತು ಟರ್ಪಲ್ ಒಳಗೆ ನೀರು ಬರೋದು ಹಾಗೆಯೇ. ನಾವು ಸುಮಾರಷ್ಟು ಕಡೆ ಪ್ಯಾಚ್ ವರ್ಕ್ ಮಾಡಿದ್ದೇವೆ ಇವರ ಉಪದ್ರದಿಂದ.
ಹುಲ್ಲು ತಗೊಂಡು ಮನೆಗೆ ಬಂದೆ. ಹಾಗೆ ನನಗೆ ಕಾಡಲ್ಲಿ ಒಂದು ಕಡೆ ಕಾಫಿದು ಗಿಡ ಉಂಟಲ್ಲ, ಅದರಲ್ಲಿ ಕಾಫಿ ಹಣ್ಣದ್ದು ಕಾಣ್ತದೆ ಸುಮಾರು. ಹಾಗೆ ಅದನ್ನು ಕೊಯ್ಲಿಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಯಾಕೆ ನನಗೆ ಇಲ್ಲಿ ತನಕ ಆಸೆ ಇರಲಿಲ್ಲ ಕಾಫಿ ಕೊಯ್ಯಬೇಕು ಅಂತೇಳಿ. ನಾನು ಸುಮಾರಷ್ಟು ಜನರದ್ದು ಕಾಫಿ ಕೊಯ್ಯೋದು ವಿಡಿಯೋ, ಮತ್ತು ಅದನ್ನು ಅವರು ಒಣಗಿಸಿ ಆಮೇಲೆ ಅದರದ್ದು ಮೇಲಿದ್ದು ಲೇಯರ್ ತೆಗೆದು ಹುರಿದು ಪುಡಿ ಮಾಡೋದೆಲ್ಲ ನೋಡಿ ನನಗೆ ಸಹ ಒಂದು ಅನಿಸಿತು, ಒಮ್ಮೆ ಟ್ರೈ ಮಾಡಿ ನೋಡುವ ಹೇಗಾಗ್ತದೆ ಅಂತ. ಹೇಗೂ ನಾವು ಹಣ ಕೊಟ್ಟು ಮಾಡೋದಲ್ಲ ಅದನ್ನು. ಹಾಗೆ ಅದನ್ನು ಕೊಯ್ಲಿಕ್ಕೆ ಹೋಗ್ತಿದ್ದೇನೆ, ಬನ್ನಿ. ಕಾಫಿ ಕೊಯ್ದೆ ಆಯಿತಾ. ನನಗೆ ಸಿಗುವಷ್ಟು ಸಾಧ್ಯದಷ್ಟು ಕೊಯ್ದೆ. ಒಂದು ಕಡೆ ಹತ್ತಿ ಕೂಡ ಕೊಯ್ದೆ ನಾನು. ಮತ್ತು ಇಳಿಲಿಕ್ಕೆ ಸ್ವಲ್ಪ ಕಷ್ಟ ಸಹ ಆಯಿತು. ಹೇಗೋ ಇಷ್ಟು ಕೊಯ್ಕೊಂಡು ಬಂದೆ. ಆದರೆ ಒಂದು ಇನ್ನೂ ಸ್ವಲ್ಪ ಇರ್ಬೋದು, ಅದು ನನಗೆ ಕೈಗೆ ಎಟ್ಕೋದಿಲ್ಲ, ಹಾಗಾಗಿ ಬಿಟ್ಟು ಬಂದೆ. ಈಗ ಇದನ್ನು ಮನೆಗೆ ಕೊಂಡೋಗಿ ಎಷ್ಟಾಗಿದೆ ಅಂತ, ಎಷ್ಟು ಕೊಯ್ದಿದ್ದೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಈಗೊಳ್ಳಿ ಎಷ್ಟುಂಟು. ಕಾಫಿ ಸಿಕ್ಕಿತ್ತು. ಇನ್ನೊಂದು ಇದರ ಇಷ್ಟು ಕಾಲು ಪೋರ್ಷನ್ ಅಷ್ಟು ಇತ್ತು ಗಿಡದಲ್ಲಿ. ನನಗೆ ಕೊಯ್ಲಿಕ್ಕೆ ಅದು ಕೈಗೆ ಎಟಕಲಿಲ್ಲ, ಹಾಗಾಗಿ ಬಂದೆ. ಇದನ್ನು ಎಷ್ಟು ದಿವಸ ಒಣಗಿಸಬೇಕು, ಹಾಗೆ ಒಣಗಿಸಿ ಆದಮೇಲೆ ಏನು ಅಂದರೆ ಇದರದ್ದು ಪ್ರೋಸೆಸ್ ಎಂತ ಉಂಟು ಅಂತ ನನಗೆ ನೀವು ಕಮೆಂಟಲ್ಲಿ ಹೇಳಿ. ಕೆಲವರು ಕೂರ್ಗವರಿದ್ದಾರೆ ನನ್ನ ವ್ಲಾಗ್ ನೋಡುವವರು. ಹಾಗೆ ಇಷ್ಟೇ ಕಾಫಿ ಸಿಕ್ಕಿದ್ದು ನನಗೆ. ಚೆಂದ ಉಂಟಲ್ಲ ನೋಡಲಿಕ್ಕೆ ಮಾತ್ರ. ಅಪ್ಪ ನೋಡಿ ಎಂತ ನೋಡ್ತಿದ್ದಾರೆ ಗೊತ್ತಾ, ಚಕನ ನೋಡ್ತಿದ್ದಾರೆ ವ್ಲಾಗಲ್ಲಿ. ಅವಳು ಲಾಗ್ ಹಾಕಿದ್ದಾಳೆ ಸುಮಾರು ದಿವಸದ ನಂತರ. ನಾನು ಬೆಳಿಗ್ಗೆ ಒಮ್ಮೆ ನೋಡಿ ಪ್ಲೇ ಮಾಡಿ ಆಯಿತು. ಅಪ್ಪ ಅವಳ ವ್ಲಾಗ್ ನೋಡ್ತಾ ಇದ್ದಾರೆ. ಮುಂಚೆ ಹೀಗೆ ಅವರಿಗೆ ನೋಡಲಿಕ್ಕೆ ಆಗ್ತಿರ್ಲಿಲ್ಲ, ಇವಾಗ ಟಿ ವಿ ಬಂದ ಮೇಲೆ ಕನೆಕ್ಟ್ ಮಾಡಿದ್ದೇವಲ್ಲ ವೈಫೈ, ಹಾಗೆ ಕೇಬಲ್ ಕನೆಕ್ಷನ್ ಆದಮೇಲೆ ನೋಡ್ಲಿಕ್ಕೆ ಆಗ್ತದೆ ಇವಾಗ. ಬಿಕಾಸ್ ತರಕಾರಿ ನಾವು ತುಂಬಾನೇ ಮಾಡಿದ್ದೇವೆ.